ಇವತ್ತು ಲೋಕವೇ ಕೋಮುದಳ್ಳುರಿಯಿಂದ ತತ್ತರಿಸ್ತಾ ಇದೆ. ಇವರು ನೋಡಿ, ಜಾತಿ ಭೇದ ಇಲ್ಲದೆ ರಾಮನಾಮವನ್ನ ಜಪಿಸ್ತಾ ಇದ್ದಾರೆ. ಭೂಮಿ ಮೇಲೆ ಅಲ್ಪ ಸ್ವಲ್ಪ ಮಳೆ ಬೆಳೆ ಆಗ್ತಿದೆ ಅಂದ್ರೆ ಅದಕ್ಕಿಂತವರೇ ಕಾರಣ. ಆ ಭಗವಂತ ಇವರಿಗೆ ಆಯಸ್ಸು ಆರೋಗ್ಯವನ್ನು ವೃದ್ಧಿಸಲಿ. ಜೈ ಶಂಭುಲಿಂಗೇಶ್ವರ. ಶ್ರೀರಾಮ ರಾಮ ರಘುನಂದನ ರಾಮ. ಏನ್ ಸ್ವಾಮಿ ಇದೆಲ್ಲ? ಯಾಕೆ ಡಾಕ್ಟ್ರೆ? ಇವರೆಲ್ಲ ಮನೋರೋಗಿಗಳು. ಮಾನಸಿಕ ಆಸ್ಪತ್ರೆಯಿಂದ ಕರ್ಕೊಂಡ್ ಬಂದಿದೀವಿ. ಮನೋರೋಗಿಗಳು ಅಂತ ಇವ್ರನ್ನ ಹಾಗೆ ಆಸ್ಪತ್ರೆಯಲ್ಲಿ ಬಿಟ್ಬಿಟ್ರೆ ಅದಿನ್ನೂ ಇವ್ರಿಗೆ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ನಾವು ಇವ್ರನ್ನ ಹೊರಗಡೆ ಕರ್ಕೊಂಡ್ ಬರ್ತೀವಿ, ಆಟ ಆಡಿಸ್ತೀವಿ, ಈ ತರ ದೇವಸ್ಥಾನ ಕರ್ಕೊಂಡ್ ಬಂದು ಪ್ರಾರ್ಥನೆ ಮಾಡಿಸ್ತೀವಿ. ಯಾಕೆ ನೀವೆಲ್ಲ ಸುಮ್ಮನೆ ಆಗ್ಬಿಟ್ರಿ? ನಾನು ಹೇಳ್ಕೊಟ್ಟದನ್ನ ಹೇಳ್ರಿ. ಸರ್, ನೀವು ಗ್ರೇಟ್ ಸರ್. ಮನೋರೋಗಿಗಳನ್ನ ಮಕ್ಕಳ ತರ ನೋಡ್ಕೋತಿರೋ ನೀವು ಡಾಕ್ಟರ್ ಅಲ್ಲ ಸರ್, ದೇವರು. ಸರ್, ದಯವಿಟ್ಟು ಒಂದ್ಸಲ ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು. ಖಂಡಿತ ಬರ್ತೀನಿ. ಮರಿಬಾರ್ದು ಸರ್. ಅಯ್ಯೋ, ಅಗತ್ಯವಾಗಿ ಬರ್ತೀನಿ. ನೀವು ಕರಿಯೋದು ಹೆಚ್ಚೋ, ನಾನು ಬರೋದು ಹೆಚ್ಚೋ ಹೇಳಿ, ಬಂದೇ ಬರ್ತೀನಿ. ಏನ್ ಮಾಡ್ತಾ ಇದೆಯಾ ಇಲ್ಲಿ? ರೇ, ಏನ್ರಿ ಅದು? ಡಾಕ್ಟರ್ನ ಏ ಕ್ವಶನ್ದಲ್ಲಿ ಮಾತಾಡ್ತಿದ್ದೀರಾ? ಡಾಕ್ಟ್ರು? ಇವ್ ನಿಮ್ಗೆ ಡಾಕ್ಟ್ರು ಅಂತ ಹೇಳದ್ನ? ರೇ, ನಾನ್ರಿ ಡಾಕ್ಟ್ರು. ಪಾರ ಈ ಕಡೆ. ಅಲ್ರಿ, ಇವ್ನು ಮೆಂಟಲಿ ರಿಟಾರ್ಡೆಡ್ ಫೆಲೋ. ತುಂಬಾ ಡೇಂಜರ್ ಕಂಡ್ರಿ ಇವನು. ಇವನಿಗೆ ಆಗಾಗ ಹಲ್ ಕಡ್ತ ಆಗತ್ತೆ. ಕಡ್ತ ಆದಾಗೆಲ್ಲ ಎದುರಿಗಿರೋರ್ ಕಿವಿ ಮೂಗು ಎರಡೂ ಕಚ್ತಾನೆ. ಇದುವರೆಗೂ 32 ಜನರದ್ದು ಕಚ್ಚಿದಾನೆ. ನಾನು ಬರೋದು ಒಂದೇ 1 ನಿಮಿಷ ತಡ ಆಗಿದ್ದು, ನೀವು 33ನೇವ್ರು ಆಗ್ತಾ ಇದ್ರಿ. ಅವ್ರನ್ನೇನು ಮಾಡ್ಬೇಡ. ಎಲ್ಲೋಗ್ತಾ ಇದೆಯೋ? ಎಲ್ಲೋಗ್ತಾ ಇದೆಯೋ? ಬಾಯ್ ಮುಚ್ಚ. ಬಾಯ್ ಮುಚ್ಚ. ಹೊಡೆದಾಕ್ಬಿಡ್ತೀನಿ. ಅಣ್ಣ ಅಣ್ಣ, ಈ ರೀತಿ ಹಠ ಹಿಡಿಬಾರ್ದು ಚಿನ್ನ. ಈ ರೀತಿ ಹಠ ಹಿಡಿಬಾರ್ದು ಚಿನ್ನ. ತಪ್ಪು ಮಾಡ್ತಾ ಇದೀಯ ಬಂಗಾರಿ. ತಪ್ಪು ಮಾಡ್ತಾ ಇದೀಯ ಬಂಗಾರಿ. ಅಯ್ಯೋ ಅಯ್ಯೋ, ಕೊಟ್ಕೊಡು. ಏನಯ್ಯ ಮಾಡ್ತಾ ಇದ್ಯಾ? ಪಾಪ, ನಮ್ಗೆಲ್ಲ ಹಾಲ್ ಕೊಡೋ ಹಸು ತಾಯಿ ಇದ್ದಂಗಲ್ವಾ? ಇದು ಬೆತ್ತಲೆ ನಿಂತಿತ್ತಲ್ಲ, ಅದಕ್ಕೆ ಮುಚ್ತಾ ಇದ್ದೀನಿ. ಅಯ್ಯ, ನೀನೇ ಬೆತ್ತಲೆ ಇದೆಯಲ್ಲ, ನೀನೇನಯ್ಯ ಮಾಡ್ತೀಯಾ? ನಿನ್ ಪಂಚಕಿತ್ತು. ಈ ದೊಣ್ಣನ ಯಾರೋ ಇಲ್ಲಿಟ್ಟೋರು. ಅದನ್ಯಾಕೋ ಕೇಳ್ತಾ ಇದ್ಯಾ? ನಂದು ನಿನ್ನ ರಾಜ, ನಾನ್ ತಕ್ಕೊಡ್ತೀನಿ. ನಾನ್ ತಕ್ಕೊಡ್ತೀನಿ. ಕೂತ್ಕೋ ಚಿನ್ನ, ನಾನ್ ತಕ್ಕೊಡ್ತೀನಿ. ಲೈನ್ ನಲ್ಲಿ ಹೋಗ್ಬೇಕು. ಯಾರು ಗಲಾಟೆ ಮಾಡಬಾರ್ದು. ಕ್ಯೂ ನಲ್ಲಿ ಹೋಗಿ. ಹೋಗ್ಬಾರ್ದು, ಯಾರು ಗಲಾಟೆ ಮಾಡ್ಕೋಬಾರ್ದು. ಅವನ್ ಬಟ್ಟೆ ಹರಿತಾರ? ತಪ್ಪು. ತಪ್ಪಲ್ವಾ? ಅವನ್ ಬಟ್ಟೆನೇ ಹರಿಯ. ಅವ್ರ ಅಲ್ವೋ, ಕಾಣಿಸ್ತಾ ಇಲ್ವೋ? ಹೌದಲ್ವಾ? ಅವನೇನಾದ್ರು ಹೋದ್ರ? ನನ್ ಮಕ್ಕಳು. ಸರಿ 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 ಸರಿ. ಏನಯ್ಯ? ಏನು ಸಾರ್, ಇಬ್ರು ಕಾಣ್ತಾ ಇಲ್ಲ ಸಾರ್. ಡಾಕ್ಟ್ರೆ, ನೋ ಟೆನ್ಷನ್. ಇಬ್ರು ತಪ್ಪಿಸ್ಕೊಂಡಿಲ್ಲ. ನಿಮ್ಮಿಬ್ರು ನಾವು ಲೆಕ್ಕ ಹಾಕೋದ್ನ ಬಿಟ್ಬಿಟ್ಟಿದ್ದಾನೆ. ನಿಮ್ಮಿಬ್ರನ್ನ ಸೇರ್ಸ್ಕೊಂಡ್ರೆ ಎಲ್ಲ ಸರಿ ಹೋಯ್ತು. ತಪ್ಪಿಸ್ಕೊಂಡಿರೋದು ಯಾರಯ್ಯ? ಸಾರ್, ತಪ್ಪಿಸ್ಕೊಂಡಿರೋರು ಇವ್ರೆಲ್ರಿಗಿಂತ ಡೇಂಜರಸ್ ಸಾರ್. ಅವ್ರಿಬ್ರೇನಯ್ಯ? ಅವರೇ ಸಾರ್, ಅವರೇ. ಓ ಮೈ ಗಾಡ್. ನಮ್ಮ ಸ್ವಾಮಿಗಳು, ಇದೇನಿದು ಬೆಟ್ಲೆ? ಎಲ್ಲಿ ನಿಮ್ ಕಾವಿ ಬಟ್ಟೆ? ನಿಮ್ಮ ಆಸ್ಪತ್ರೆ ಇಬ್ರು ಹುಡುಗರು ಬಂದು ನಮ್ ಬಟ್ಟೆನೆಲ್ಲ ಕಿತ್ಕೊಂಡು ಹೋಗ್ಬಿಟ್ರು. ಸ್ವಾಮಿ, ನಮ್ಮ ಯಜಮಾನ್ರು ನನ್ನನ್ನು ಬಿಟ್ಬಿಟ್ಟು ಬೇರೆ ಯಾವಳ ಜೊತೆಲ್ಲ ಓಡ್ ಹೋದ್ರು ಸ್ವಾಮಿ. ಅದಕ್ಕೆ ಯಾಕೆ ಚಿಂತೆ, ನಾನಿದ್ದೀನಲ್ಲ. ನೀವು ನಮಗೆ ಹೇಳಿದಿರಲ್ಲ, ನಾವು ಅವ್ರಿಗೆ ಹೇಳ್ತೀವಿ, ಅವರೆಲ್ಲ ನೋಡ್ಕೋತಾರೆ ಅಂತ ಹೇಳ್ತಿದ್ದಾರೆ ಸ್ವಾಮಿ. ಅಲ್ವಾ ಸ್ವಾಮಿ? ಅಲ್ಲ ಸ್ವಾಮಿ, ನನಗೆ ಮದ್ವೆ ಆಗಿ 8 ವರ್ಷ ಆಯ್ತು. ನನಗಿನ್ನೂ ಮಕ್ಕಳೇ ಆಗ್ಲಿಲ್ಲ ಸ್ವಾಮಿ.
ಈಗ ತಾನೇ ಫಸ್ಟ್ ಮೀಟಿಂಗು ಇನ್ನು ಮೇಲಾಗುತ್ತೆ. ಈಗ ತಾನೇ ಒಬ್ರಿಗೊಬ್ರು ಪರಿಚಯ ಆಗಿದೆ. ನಿಮ್ ಸಮಸ್ಯೆನೆಲ್ಲ ಹೇಳ್ಕೊಂಡಿದೀರಾ. ನಿಮ್ ಪರವಾಗಿ ಅವನಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಎಲ್ಲ ಸರಿ ಹೋಗುತ್ತೆ ಅಂತ ಸ್ವಾಮೀಜಿ ಹೇಳ್ತಿದ್ದಾರೆ ಅಲ್ವಾ ಸ್ವಾಮೀಜಿ? ಅಲ್ಲಲ್ಲ ಅದಲ್ಲ. ಹೌದು. ಹೌದು ಹೌದು ಹೌದು. ಎಲ್ಲಾದ್ರೂ ನೀರ್ ಸಿಗುತ್ತಾ? ನಾವು ಬೇರೆಯವ್ರನ್ನ ನೀರು ಕೇಳೋ ಪರಿಸ್ಥಿತಿ ಬಂದ್ಬಿಡ್ತಾ? ಒಂದ್ ನಿಮಿಷ. ಯಾಕೋ ಈ ಸ್ವಾಮೀಜಿಗಳನ್ನ ನೋಡಿದ್ರೆ ನನಗೆ ಅನುಮಾನ ಬರ್ತಿದ್ಯಲ್ಲ. ಏಯ್, ಅವ್ರು ನಿಜವಾದ ಸ್ವಾಮಿಗಳು, ಅನುಮಾನ ಪಡಬೇಡ. ಇಲ್ಲಯ್ಯ, ಇವ್ರು ಒರಿಜಿನಲ್ ತರ ಕಾಣ್ತಾನೆ ಇಲ್ಲ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕಳ್ಳ ಸ್ವಾಮೀಜಿಗಳ ಕಾಟ ಜಾಸ್ತಿ ಆಗ್ಬಿಟ್ಟೈತೆ. ಲೈ ಲೈ, ಅವ್ರು ಒರಿಜಿನಲ್ ಕಣೋ. ನನಗೂ ನಿನ್ಗೂ ಯಾಕಪ್ಪ ಕ್ಲಾಶು? ಟೆಸ್ಟ್ ಮಾಡ್ಬಿಡ್ತೀನಿ. ಸರಿ ಮಾಡು. ಸ್ವಾಮೀಜಿಗಳೇ, ಮಹಾಸ್ವಾಮಿಗಳೇ, ಇವರು ಸಾಧಾರಣವಾದ ಸ್ವಾಮೀಜಿಗಳಲ್ಲ ಕಣಯ್ಯ, ಶ್ರೇಷ್ಠರು, ಶ್ರೇಷ್ಠರಲ್ಲಿ ಶ್ರೇಷ್ಠರು. ನಾನು ದೇವರು ಒಬ್ನೇ ಅಂತಂದೆ, ಅದಕ್ಕವರು ಅಲ್ಲ, ಶಿವ ಶಕ್ತಿ ಇಬ್ರು ಅಂತಂದ್ರು. ನಮ್ಮನ್ನ ಸೃಷ್ಟಿಸಿದ್ದು ತ್ರಿಮೂರ್ತಿಗಳು ಅಂತ ನಾನಂದೆ, ಅಲ್ಲ 4 ವೇದಗಳು ಅಂತಂದ್ರು. ಲೋಕದಲ್ಲಿ ಪಂಚಭೂತಗಳೇ ಶ್ರೇಷ್ಠ ಅಂತಂದೆ, ಅದಕ್ಕವರು ಮುಷ್ಟಿನ ಬಿಗಿ ಹಿಡಿದ್ರು. ಅದರರ್ಥ ಏನ್ ಗೊತ್ತಾ ನಿನ್ಗೆ? ಏನು? ಎಲ್ಲವನ್ನು ಮುಷ್ಟಿಯಲ್ಲಿ ಹಿಡಿದಿರುವ ಆತನೇ ಶ್ರೇಷ್ಠ ಅಂತಂದ್ರು. ಆಹಾ ಆಹಾ, ಎಷ್ಟು ದೊಡ್ಡ ವಿಚಾರವನ್ನ ಎಷ್ಟು ಸರಳವಾಗಿ ಹೇಳ್ಬಿಟ್ರು. ಏನ್ ಮಾಡ್ತೀಯೋ? ನಾನಾ? ಕಾಲಿಗೆ ಅಡ್ಡ ಬಿದ್ಬಿಟ್ಟ. ಅವನು ಒಂದ್ ಕಣ್ ಕೀಳ್ತೀನಿ ಅಂತ ಹೇಳ್ದ. ಹೌದು. ನಾನು 2 ಕಣ್ ಕಿತ್ತು ಬಿಡ್ತೀನಿ ಅಂತ ಹೇಳ್ದೆ. ಅವನು 3 ನಾಮ ಹಾಕ್ತೀನಿ ಅಂತ ಹೇಳ್ದ. ಹೌದು. ನಾನು 4 ಗೋಡೆ ಮಧ್ಯೆ ಹಾಕೊಂಡು ಚೆನ್ನಾಗಿ ಜಡ್ದು ಬಿಡ್ತೀನಿ ಅಂತ ಹೇಳ್ದೆ. ಅವನು ತಟ್ಟು ಬಿಡ್ತೀನಿ ಅಂದ, ನಾನು ಗುದ್ದು ಬಿಡ್ತೀನಿ ಅಂದ. ಪಾದ ನೀಡಿ. ಎಳೆದ್ಬಿಟ್ಟಿರಮ್ಮ, ಹುಷಾರು. ತ್ರಿಪತ್ನಿ ಸ್ವೀಕಾರ ಮಸ್ತು. ಏನ್ರಯ್ಯ ಮಕ ನೋಡ್ತಾ ಇದ್ದೀರಾ? ಹೇಳ್ರಯ್ಯ, ಆತ್ಮಾನಂದ ಸ್ವಾಮಿಗಳಿಗೆ, ಜ್ಞಾನಾನಂದ ಸ್ವಾಮಿಗಳಿಗೆ, ಆತ್ಮಾನಂದ ಸ್ವಾಮಿಗಳಿಗೆ, ಜ್ಞಾನಾನಂದ ಸ್ವಾಮಿಗಳಿಗೆ, ಆತ್ಮಾನಂದ ಸ್ವಾಮಿಗಳಿಗೆ, ಜ್ಞಾನಾನಂದ ಸ್ವಾಮಿಗಳಿಗೆ, ನೋಡ್ತಾ ಇದ್ದೀನಿ. ಭಯ ಆಗ್ತಿಲ್ವಾ? ಖುಷಿ ಆಗ್ತಾ ಇದೆ. ಖುಷಿ ಆಗ್ತಿದ್ಯಾ? ಜ್ಞಾನಾನಂದ ಸ್ವಾಮಿಗಳಿಗೆ. ಅಲ್ಲಿ ನೋಡೋ. ಎಲ್ಲಿ? ಅಲ್ಲಿ ಯಾಕ್ರಯ್ಯ ಅವ್ರನ್ನ ಹಿಡ್ಕೋಬೇಕು? ಅವರು ಕಳ್ರು ಕಣಯ್ಯ, ನಾವು ಒರಿಜಿನಲ್ ಸ್ವಾಮಿಗಳು. ಏನು? ನೀವು ಒರಿಜಿನಲ್ ಸ್ವಾಮಿಗಳ ಈ ಅವತಾರದಲ್ಲಿ? ಹೌದು ಕಣಯ್ಯ. ನಾನ್ ಟೆಸ್ಟ್ ಮಾಡ್ತೀನಿ. ಸರಿ ಮಾಡು. ಏಯ್, ಏ ಗಬ್ಬು, ಆ? ಒಂದಕ್ಕೆ ಹೋಗ್ಬೇಕಂದ್ರೆ ನನ್ನನ್ನ ಏನ್ ಕೇಳ್ತೀಯ? ಅಲ್ಲೆಲ್ಲಾರು ಮಾಡಿ ಹೋಗು. 100% ಡೆಫಿನೆಟ್. ಮೊನ್ನೆ ನಮ್ಮ ಪಕ್ಕದ ಮನೆಯಲ್ಲಿ ದರೋಡೆ ಮಾಡ್ಕೊಂಡು ಹೋದ್ರಲ್ಲ, ಎಷ್ಟ್ ಸಲ ಸರ್ ಹಿಡಿಯೋದು? ಎಷ್ಟ್ ಸಲ ನಾವ್ ಹಿಡ್ಕೊಂಡ್ ಕೊಟ್ಟಾಗೆಲ್ಲ ನೀವ್ ಕರ್ಕೊಂಡೋಗ್ ಬಿಟ್ಬಿಡ್ತೀರಾ? ನಮ್ಗಿದೇನಾ ಕೆಲ್ಸ? ಅಲ್ಲ ಸರ್, ಅವ್ರನ್ನ ಹಿಡಿಯುವಾಗ ಏನಾದ್ರೂ ಒಂದ್ ಎಡವಟ್ ಆಗುತ್ತೆ. ಮೊನ್ನೆ ನೋಡಿದ್ರೆ ಅವ್ನ್ ಮೂಗ್ ಕಚ್ಚವ್ರೆ, ಇವಂದು ಕಿವಿ ಕಚ್ಚವ್ರೆ. ಈಗ ಬರ್ರೋ ಹಿಡಿಯೋಣ ಅಂದ್ರೆ ಎಲ್ರೂ ರಜೆ ಹಾಕ್ತಾರೆ. ನೀನ್ ಯಾಕೋ ರಿವರ್ಸ್ ಗೇರ್ ಆಗ್ತಾ ಇದ್ಯಾ? ನಮ್ ತಾಯಿ ಸೀರಿಯಸ್ ರಜಾ ಕುಡಿ ಸರ್. ಮೊನ್ನೆ ತಾನೇ ತಾಯಿ ತೀರೋದ್ರು ಅಂತ ಸ್ಟಾಫ್ ಎಲ್ಲ ಕರ್ಕೊಂಡೋಗಿ ವಡೆ ಪಾಯಸ ಹಾಕ್ದಲ್ಲೋ? ಅದು ನಮ್ ತಂದೆ ಮೊದಲನೇ ಹೆಂಡ್ತಿದ್ದು ಸರ್. ಇವರು 3ನೇ ಹೆಂಡ್ತಿ. ಓ, ಇನ್ನೊಬ್ರು ಇದಾರಾ? ಹೌದು ಸರ್. ಅವ್ರಿಗೇನಾಗಿಲ್ವಾ? ಸದ್ಯಕ್ಕೇನೂ ಆಗಿಲ್ಲ ಸರ್. ಗೋಮಳ ಚೂಸ್ಬಿಡ್ತೀನಿ ನೋಡು. ಏನಮ್ಮ ಇದ್ ನಿನ್ನ ಅವತಾರ? ಸರ್ ಸರ್, ಯಾರೋ ಇಬ್ರು ಸ್ವಾಮಿಗಳು ವ್ಯಸ್ತದಲ್ಲಿ ಹುಚ್ಚರು ಬಾತ್ರೂಮ್ ಒಳಗಡೆ ನುಗ್ಗಿ ನಾವ್ ಹೆಂಡತಿ ಸ್ನಾನ ಮಾಡ್ತಾ ಇರೋದನ್ನ ನೋಡ್ಬಿಟ್ರು ಸರ್. ಅವ್ರು ನೋಡಿದಾರೋ ಇಲ್ವೋ? ಈಗ ಎಲ್ರು ನೋಡ್ತಾವ್ರಲ್ರಿ. ಅಯ್ಯೇ, ಒಂದ್ ಬಟ್ಟೆನ ಸುತ್ಕೊಂಬರಕ್ಕಾಗ್ಲಿಲ್ವೇನಮ್ಮ? ಸುತ್ಕೊಂಡ್ ಬಂದಿದ್ದೀನಲ್ಲ ಸರ್. ಒಂದ್ ಸೀರೆನಾದ್ರೂ ಉಟ್ಕೊಂಬರಕ್ಕಾಗ್ಲಿಲ್ವೇನಮ್ಮ? ಅವ್ಳು ಉಟ್ಕೊಂಡ್ ಬರ್ತಿದ್ಲು ಇನ್ಸ್ಪೆಕ್ಟ್ರೆ, ನಾನೇ ಬೇಡ ಅಂದೆ. ಯಾಕೆ? ಯಾಕೆ ಅಂದ್ರೆ ನಾನ್ ಲಾಯರು. ನಾನ್ ಕಂಪ್ಲೇಂಟ್ ಕೊಡಕ್ ಬಂದಾಗ ನೀವು ನಿಮ್ ಹೆಂಡತಿ ಸ್ನಾನ ಮಾಡ್ತಿದ್ದಕ್ಕೆ ಸಾಕ್ಷಿ ಏನು ಅಂತ ಕೇಳ್ಬಿಟ್ರೆ, ಅದಕ್ಕೆ ಹೇಗಿದ್ಯೋ ಹಾಗೇ ಬಾ ಅಂತ ಕರ್ಕೊಂಡ್ ಬಂದೆ. ವೆರಿ ಗುಡ್, ವೆರಿ ಗುಡ್. ಏನಮ್ಮ, ನೀನ್ ಸ್ನಾನ ಮಾಡಿದ್ರೆ ಅವ್ರು ಪೂರ್ತಿಯಾಗಿ ನೋಡ್ಬಿಟ್ರ? ನಾನ್ ನಿನ್ ಕೇಳ್ತಿಲ್ಲ, ಇವ್ರನ್ನ ಕೇಳ್ತಿರೋದು. ನಾನು ಹೇಳ್ತಾ ಇದ್ದೀನಿ, ಅವ್ರು ಪೂರ್ತಿ ನೋಡಿರೋಕ್ ಸಾಧ್ಯನೇ ಇಲ್ಲ. ಹೆಂಗಯ್ಯ ಹೇಳ್ತೀಯಾ? ಅವ್ರು ಪೂರ್ತಿ ನೋಡಿದ್ರೆ ಸತ್ತೋಗ್ಬಿಟ್ಟವ್ರು. ಮತ್ತೆ ನೀನ್ ಇನ್ನೂ ಬದುಕಿದ್ಯಾ? ಅನ್ಕೊಂಡೆ ಇನ್ನು ಯಾಕೆ ಒಕ್ಕಿಸ್ಕೊಂಡಿಲ್ಲ ಅಂತ. ಮುಚ್ಚಯ್ಯ ಅದನ್ನ. ನಿಂದಲ್ಲ ಅದನ್ನ. ಅವ್ರ ಮುಚ್ಚಾಟ ಅವ್ರು ಮಾಡ್ಕೊತಾರೆ, ನೀವು ಬಂದು ಹುಚ್ಚು ನೀಡಿದಿ ಆ ಬೀದಿಲೆಲ್ಲ ರಂಪ ಮಾಡ್ತಿದ್ದಾರೆ. ಹೌದು, ಅವ್ರಿಬ್ರು ತಪ್ಪಿಸ್ಕೊಂಡಾಗ ನಿಮ್ಮಿಬ್ರಿಗೆ ಯಾಕೆ ಟೆನ್ಷನ್ ಆಗುತ್ತೆ? ಅವ್ರು ಆಚೆ ಇದ್ರೆ ನಮ್ಗೊಂಚೂರು ನೆಮ್ಮದಿ ಇಲ್ಲ. ಇವ್ರನ್ನೆಲ್ರಿ ಹಿಡಿಯೋದು, ಅವ್ರನ್ನ ಹಿಡಿಯೋದು.